ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರಿನ ಪುರಾತನ ಶಿಲ್ಪಕಲಾ ವೈಜ್ಞಾನಿಕತೆಯ ಅನಾವರಣ. ಜಗತ್ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ಪಾದಕ್ಕೆ ಬಿದ್ದ ಸೂರ್ಯಕಿರಣ. 4 ವರ್ಷಗಳ ನಂತರ ಭಗವಂತನ ಪಾದ ಸ್ಪರ್ಶಿಸಿದ ಸೂರ್ಯರಶ್ಮಿ. ಮೊಟ್ಟ ಮೊದಲ ಬಾರಿಗೆ ದಲಿತ ಸಂಘಟನೆ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿಯ 134ನೇ ಅದ್ದೂರಿ ಜನ್ಮದಿನಾಚರಣೆ. ಆಲೂರು ತಾಲೂಕು ಮಗ್ಗೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ. ಎಲ್ಲೆಡೆ ರಾರಾಜಿಸಿದ ನೀಲಿ ಬಾವುಟ. ಹರ್ಷದ ವಾತಾವರಣ. ಚನ್ನರಾಯಪಟ್ಟಣ ತಾಲೂಕಿನ ಅಭಿವೃದ್ಧಿ ಶ್ರೇಯಕ್ಕಾಗಿ ಕಾಂಗ್ರೆಸ್ ಜೆಡಿಎಸ್ ಮುಖಂಡರ ಸಮರ. ದಿಡ್ಗ ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ 75 ಕೋಟಿ ರೂಪಾಯಿ ಹಣ ಬಿಡುಗಡೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿಕೆ. ಪ್ರತಿ ವರ್ಷದಂತೆ ಈ ವರ್ಷವೂ ಜಗತ್ ಪ್ರಸಿದ್ಧ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ಸೂರ್ಯರಶ್ಮಿ ಪ್ರವೇಶೋತ್ಸವ ಏಪ್ರಿಲ್ 22ರ ಬೆಳಗ್ಗೆ ನಡೆಯಿತು. ಬೆಳಗ್ಗೆ ವಿಶೇಷವಾಗಿ 6ರಿಂದಲೇ ದೇಗುಲದ ಗರ್ಭಗುಡಿ ಬಾಗಿಲನ್ನು ತೆರೆಯಲಾಗಿತ್ತು. ಆಸಕ್ತರು ಸೂರ್ಯ ರಶ್ಮಿ ಕಿರಣ ದೇವರ ಪಾದ ಸ್ಪರ್ಶಿಸುವ ಅಪೂರ್ವ ಕ್ಷಣಕ್ಕೆ ಕಾದು ಕುಳಿತಿದ್ರು. ಸೂರ್ಯೋದಯದ ನಂತರ ಬೆಳಗ್ಗೆ 6:05ರಿಂದ ಗವಾಕ್ಷಿ ಮೂಲಕ ಸೂರ್ಯನ ಕಿರಣ ಶ್ರೀ ಚನ್ನಕೇಶವ ಸ್ವಾಮಿಯ ಉತ್ಸವ ಮೂರ್ತಿ ಮೇಲೆ ಬಿದ್ದಿತ್ತು. ಅನಂತರ 6:12ಕ್ಕೆ ಸೂರ್ಯ ದರ್ಶನವಾಯಿತು. ನಂತರ 6:20 ಕೆಂಪು ಬಣ್ಣದ ಸೂರ್ಯ ರಶ್ಮಿ ಪಸರಿಸಿತು. 6:21ರ ನಂತರ ಹಂತ ಹಂತವಾಗಿ ಕಿರಣಗಳು ಕ್ಷೀಣಿಸಿದವು. ಈ ಸೂರ್ಯ ರಶ್ಮಿ ಸ್ಪರ್ಶದ ಕುತೂಹಲಕರ ವಿದ್ಯಮಾನವು ನೆರೆದಿದ್ದ ಭಕ್ತರನ್ನ ಪುಳಕಿತಗೊಳಿಸಿತು. ಸೂರ್ಯರಶ್ಮಿ ಪ್ರತಿವರ್ಷ ದೇವರ ಗರ್ಭಗುಡಿ ಪ್ರವೇಶಿಸುತ್ತದೆ ಎಂಬುದನ್ನು ಪ್ರಥಮವಾಗಿ ಪರಿಚಯಿಸಿದ ಸಂಶೋಧಕ ಡಾ ಶ್ರೀವತ್ಸ ಎಸ್ ವಟಿ ಅವರು ದೇವರ ಪಾದ ಸ್ಪರ್ಶಿಸುವ ಸೂರ್ಯರಶ್ಮಿ ಕುರಿತು ಮಾಹಿತಿ ನೀಡಿದ್ರು. ವರ್ಷಕ್ಕೊಂದು ಬಾರಿ ನೇರವಾಗಿ ದೇವರ ಪಾದದ ಮೇಲೆ ಬೀಳೋದು ದೇವಾಲಯದ ನಿರ್ಮಾಣ ಆರಂಭದಿಂದಲೂ ನಡೆಯುತ್ತಿದೆ. ಸರಳ ರೇಖೆಯಲ್ಲಿ ದೇವಾಲಯದ ಬ್ರಹ್ಮಸೂತ್ರವು ರೇಖೆಯ ನೇರಕ್ಕಿರೋದ್ರಿಂದ ನಿರ್ದಿಷ್ಟ ಕೋನದಿಂದ ಕಿರಣ ಬೀಳುತ್ತದೆ. ಸೂರ್ಯನು ತನ್ನ ಆಯನ ಚಾಲನೆಯ ಕಾರಣ ವರ್ಷದಲ್ಲಿ 6 ತಿಂಗಳು ಉತ್ತರಕ್ಕೂ 6 ತಿಂಗಳು ದಕ್ಷಿಣಕ್ಕೂ ಚಲಿಸುತ್ತಾನೆ. ಇದರಿಂದ ಪ್ರತಿನಿತ್ಯ ಸೂರ್ಯೋದಯದಲ್ಲಿ ಅತ್ಯಲ್ಪ ಬದಲಾವಣೆಯಾಗುತ್ತದೆ. ಬೇಲೂರು ಚನ್ನಕೇಶವ ದೇವಾಲಯ ಭೂಮಧ್ಯ ರೇಖೆಗೆ 8 ಡಿಗ್ರಿಯಷ್ಟು ಉತ್ತರಕ್ಕಿರೋದ್ರಿಂದ ಬ್ರಹ್ಮಸೂತ್ರ ರೇಖೆಗಳು ನೇರವಾಗಿ ಪ್ರವೇಶಿಸುತ್ತವೆ. 2002ರಲ್ಲಿ ಚನ್ನಕೇಶವ ದೇಗುಲದ ಒಳಗೆ ಸೂರ್ಯಕಿರಣ ಪ್ರವೇಶದ ಬಗ್ಗೆ ಕುತೂಹಲ ಮೂಡಿತು. ಅಂದು ಖಗೋಳ ಚಲನ ಸೂತ್ರ, ಗಣಿತ ಸೂತ್ರಗಳು ಹಾಗೂ ದೈನಂದಿನ ನಭೋ ವಿದ್ಯಮಾನಗಳ ಅಧ್ಯಯನ ನಡೆಸಿ ದೇವಾಲಯದ ಬ್ರಹ್ಮಸೂತ್ರ ರೇಖೆಯ ನೇರಕ್ಕೆ ಸೂರ್ಯೋದಯ ಆಗುವ ದಿನಾಂಕವನ್ನು ನಿರ್ಣಯಿಸಿದೆ. ಅದರಂತೆ ಭಾನುವಾರ ಚನ್ನಕೇಶವ ಗರ್ಭಗುಡಿಯೊಳಗೆ ಸೂರ್ಯರಶ್ಮಿ ಪ್ರವೇಶವಾಗಿದೆ. ಕಳೆದ 21 ವರ್ಷದಿಂದ ಪ್ರತಿ ವರ್ಷ ಸೂರ್ಯರಶ್ಮಿ ದೇವರ ಗರ್ಭಗುಡಿ ಮೇಲೆ ಬೀಳೋದು ಕಂಡುಬರುತ್ತಿದೆ. ಮೋಡದ ಕಾರಣದಿಂದ ಮಾತ್ರ ಕೆಲವು ವರ್ಷಗಳ ಕಾಲ ಸೂರ್ಯರಶ್ಮಿ ಕಂಡಿಲ್ಲ ಎಂದು ತಿಳಿಸಿದರು. ಆಗಮಿಕ ಅರ್ಚಕರಾದ ಶ್ರೀನಿವಾಸ ಭಟ್ ಹಾಗೂ ನರಸಿಂಹಸ್ವಾಮಿ ಭಟ್ ನೂರಾರು ಭಕ್ತರು ಸೂರ್ಯರಶ್ಮಿ ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು. HCN ನ್ಯೂಸ್ ಬೇಲೂರು. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ ವೇದಶಾಸ್ತ್ರ ಪರಂ ನಾಸ್ತಿ ದೇವಂ ಕೇಶವಾತ್ಪರಂ. ಇದು ಪ್ರತಿ ವರ್ಷ ಮೇಷಮಾಪದ 9ನೇ ದಿನದಲ್ಲಿ ಸೂರ್ಯರಶ್ಮಿಯು ಶ್ರೀ ಕೇಶವರ ದೇವಾಲಯಕ್ಕೆ ಬಿಂಬ ಮೊದಲು ನವರಂಗ ಪ್ರವೇಶ ಮಾಡಿ, ಆಮೇಲೆ ಸುಖನಾಸಿ ಮಧ್ಯ ಪ್ರವೇಶ ಮಾಡಿ ಪಾದ ಮತ್ತು ಗರುಡನ ಮೇಲೆ ಬೀಳುತ್ತೆ 6:25ಕ್ಕೆ. ಆನಂತರ ಪಾದದಿಂದ ಕೆಳಗೆ ಇಳಿಯುತ್ತಾ ಮುಂದೆ ಹರಿದು ನವರಂಗವನ್ನು ಪ್ರವೇಶಿಸಿ ನವರಂಗದಲ್ಲಿ ನಾಟ್ಯ ವೇದಿಕೆ ಏನಿದೆ ಅದ್ರ ಮೇಲೆ ಬಿದ್ದು ಕನ್ನಡಿ ಹಾಗೆ ಪ್ರತಿಫಲಿಸಿ ಮತ್ತೆ ಚನ್ನಕೇಶವನ ಮೇಲೆ ಬೀಳುತ್ತೆ. ಆನಂತರ ಬೆಳಕು ಹೊರಗೆ ಹೊರಟೋಗುತ್ತೆ. ಹೀಗೆ 6:09 6:25 ತನಕ ಏಪ್ರಿಲ್ 22ನೇ ತಾರೀಕು ಇವತ್ತು ಸೂರ್ಯರಶ್ಮಿ ಪ್ರವೇಶ ಆಗಿದೆ. ಇದು ಮತ್ತೆ ನಾವು ನೋಡೋದಕ್ಕೆ ಉತ್ತರಾಯಣದಲ್ಲಿ ನೋಡಬೇಕು ಅಂದರೆ ಇನ್ನೊಂದು ವರ್ಷ ಆಗಬೇಕು. ನನ್ನ ಹೆಸರು ಡಾ ಶ್ರೀವತ್ಸ ಎಸ್ ಟಿ ಅಂತ. ಮೊಟ್ಟ ಮೊದಲ ಬಾರಿಗೆ ದಲಿತ ಸಂಘಟನೆ ಸಮಿತಿ ಮಗ್ಗೆ ಇವರ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ದಲಿತ ಸಂಘಟನೆ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ್ ಹಾಗೂ ತಾಲೂಕು ಅಧ್ಯಕ್ಷ ಅಶೋಕ್, ಕಾರ್ಯದರ್ಶಿ ಸಂತೋಷ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಬೆಳ್ಳಿ ಸಾರೋಟಿನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಮಗ್ಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ವಾದ್ಯಗೋಷ್ಠಿಯೊಂದಿಗೆ ಕುಣಿದು ಕುಪ್ಪಳಿಸಿದರು. ಈ ಸಂದರ್ಭದಲ್ಲಿ ಕಾರಜವಳ್ಳಿ ಹಿರೇಮಠದ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಡಾ ಬಿಆರ್ ಅಂಬೇಡ್ಕರ್ ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ, ವಿಶ್ವ ಕಂಡ ಮಹಾನಾಯಕ, ಇಡೀ ವಿಶ್ವಕ್ಕೆ ಸಂವಿಧಾನವನ್ನ ಕೊಟ್ಟವರು, ವಿದ್ಯಾವಂತರಾಗಿ, ಸಂಘಟಿತರಾಗಿ ಮತ್ತು ಉತ್ತೇಜಿತರಾಗಿರಿ ಎಂಬ ತಮ್ಮ ಉದ್ದೇಶದಿಂದ ಆರಂಭವಾಗಿ ಪ್ರಜೆಗಳು ತಾವು ಏನೆಲ್ಲ ಸ್ವಾತಂತ್ರ್ಯವನ್ನ ಪಡೆದಿರಬೇಕು, ಹೇಗೆ ಗೌರವಿಸಬೇಕು, ಹೇಗೆ ಬಳಸಿಕೊಳ್ಳಬೇಕು, ಎಲ್ಲಿಯವರೆಗೆ ಬಳಸಿಕೊಳ್ಳಬೇಕು ಎಂಬುದರವರೆಗಿನ ಬೃಹತ್ ಸಂವಿಧಾನವನ್ನ ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುವಂತೆ ದೇಶದ ಪ್ರತಿ
ಪ್ರತಿಯೊಬ್ಬರ ಪಾಲಿಗೆ ಪವಿತ್ರ ಗ್ರಂಥವಾದ ಸಂವಿಧಾನವನ್ನ ನೀಡಿದ ಹಿಂದಿನ ದೊಡ್ಡ ಶಕ್ತಿ ಇವರು. ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನ. ಅವರ ಕೊಡುಗೆಗಳನ್ನ ನೆನೆದು ಸ್ಮರಿಸುವ ದಿನ, ಅವರನ್ನ ಗೌರವಿಸುವ ಸುದಿನ. ಅವರ ಸಂದೇಶಗಳನ್ನ ತಿಳಿದು ಸದಾ ತತ್ವ ಸಿದ್ಧಾಂತಗಳನ್ನ ಅನುಸರಿಸಬೇಕಾಗಿದೆ ಎಂದರು. ದಲಿತ ಸಂಘಟನೆ ಸಮಿತಿ ಜಿಲ್ಲಾಧ್ಯಕ್ಷ ಚೇತನ್ ಶಾಂತಿಗ್ರಾಮ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು, ಜೀವನ ಶೈಲಿ, ಅವರ ಕೊಡುಗೆಗಳು ಎಲ್ಲರಿಗೂ ಸ್ಫೂರ್ತಿ. ಅವರ ಕೊಡುಗೆ ಭಾರತ ಜನತೆಯ ಒಂದು ರೀತಿಯ ಜೀವನಾಡಿ ಇದ್ದಂತೆ. ಅವರ ಬೃಹತ್ ಮತ್ತು ಸೂಕ್ಷ್ಮ ಕೊಡುಗೆಗಳಿಂದಲೇ ಇಂದು ದೇಶದ ಎಲ್ಲ ಜನತೆ ಸಮಾನತೆ, ಹಕ್ಕು, ಕರ್ತವ್ಯ, ಪ್ರಗತಿಯ ಕನಸು ಎಲ್ಲವೂ ಸುಲಭ ಹಾಗೂ ಸುಗಮವಾಗಿರುವುದೆಂದು ತಿಳಿಸಿದರು. ಚೇತನ್ ಅಹಿಂಸಾ ಮಾತನಾಡಿ, ನಾಡು ಕಂಡ ಮೇರು ನಾಯಕ, ನಮ್ಮ ಹೆಮ್ಮೆಯ ಸಂವಿಧಾನ ಶಿಲ್ಪಿಯು, ಎಲ್ಲರ ಜೀವನಕ್ಕೆ ಆದರ್ಶ ಮತ್ತು ಮಾರ್ಗ. ಬಾಬಾ ಸಾಹೇಬರ ಚಿಂತನೆಗಳು ಇಂದಿಗೂ ಸ್ಮರಣಾರ್ಥ. ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಅಂಬೇಡ್ಕರ್ ಅವರು ವಿಶ್ವಜ್ಞಾನದ ಸಂಕೇತವಾಗಿದ್ದಾರೆ. ಅಸಮಾನತೆಯನ್ನ ಅರಿತು ಸಮಾಜದಲ್ಲಿ ಸಮಾನತೆ ಎಲ್ಲರಿಗೂ ಸಿಗಬೇಕು. ಮಹಿಳೆಯು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕೆಂದು ಹಿಂದೂ ಕೋಡ್ ಬಿಲ್ ಲೋಕಸಭೆಯಲ್ಲಿ ಮಂಡನೆಯಾಗದಿದ್ದಕ್ಕೆ ಕಾನೂನು ಸಚಿವ ಹುದ್ದೆಯನ್ನ ತ್ಯಜಿಸಿದ್ರು. ಶೋಷಿತರು, ದಲಿತ ಸಮುದಾಯಗಳು ನನ್ನಂತೆ ವಿದ್ಯಾವಂತರಾಗಿ ಉತ್ತಮ ಬದುಕು ನಡೆಸಬೇಕೆಂಬ ಕನಸನ್ನ ಕಂಡಿದ್ರು. ಬಲಿಷ್ಠವಾದ ಭಾರತವನ್ನ ಪ್ರಬುದ್ಧ ರಾಷ್ಟವನ್ನಾಗಿ ನಿರ್ಮಾಣ ಮಾಡಬೇಕೆಂಬ ಹಂಬಲ, ತುಡಿತ ಅವರಲ್ಲಿತ್ತು ಎಂದರು. ದಲಿತ ಸಂಘಟನೆ ಸಮಿತಿ ತಾಲೂಕು ಅಧ್ಯಕ್ಷ ಅಶೋಕ್ ನವಿಲಹಳ್ಳಿ ಮಾತನಾಡಿ, ಮೊಟ್ಟ ಮೊದಲ ಬಾರಿಗೆ ಮಗ್ಗೆ ಗ್ರಾಮದಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಮಾಡಿರೋದು ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಸಂಘಟನೆಯ ಮೂಲ ಉದ್ದೇಶ ಮಕ್ಕಳು ಕೂಡ ಬಾಬಾ ಸಾಹೇಬರಂತೆ ದೊಡ್ಡ ವ್ಯಕ್ತಿಗಳಾಗಿ ಬೆಳೆಯಬೇಕೆಂಬುದು ನಮ್ಮೆಲ್ಲರ ಆಶಯ. ಅಂಬೇಡ್ಕರ್ ಅವರ ಆಶಯದಂತೆ ಅಂಬೇಡ್ಕರ್ ಅವರು ಪುಸ್ತಕ ಪ್ರೇಮಿಯಾಗಿದ್ದರು. ಅದಕ್ಕಾಗಿಯೇ ಕಾರ್ಯಕ್ರಮದಲ್ಲಿ ಬಡ ವಿದ್ಯಾವಂತ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವ ನೀಡಿ ಅವರಂತೆ ಇವರು ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ತಮ್ಮ ಜೀವನ ರೂಪಿಸಿಕೊಳ್ಳಬೇಕೆಂದು ನಮ್ಮ ಅಭಿಲಾಷೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ನನ್ನ ಬೆನ್ನೆಲುಬಾಗಿ ಶಕ್ತಿ ನೀಡಿ ಸಹಕರಿಸಿದ ನಮ್ಮ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸಂಘದ ಎಲ್ಲಾ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸುತ್ತೇನೆ ಎಂದರು. ಹಾಗೆಯೇ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಂಬೇಡ್ಕರ್ ಕಾರ್ಯಕ್ರಮ ಮಾಡಲು ತೀರ್ಮಾನಿಸಿದ್ದು ನಿಮ್ಮೆಲ್ಲರ ಸಹಕಾರ, ಬೆಂಬಲ ನೀಡಬೇಕಾಗಿ ವಿನಂತಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಸೋಮಶೇಖರ್ ಶಿಡಗಳಲೆ, ಚೇತನ್ ಶಾಂತಿಗ್ರಾಮ, ಜಿಲ್ಲಾಧ್ಯಕ್ಷರು ಹಾಗೂ ಆಲೂರು ತಾಲೂಕಿನ ಅಧ್ಯಕ್ಷರು ಅಶೋಕ್ ನವಿಲಹಳ್ಳಿ, ಮುರಳಿ ಮೋಹನ್, ಕ್ರೈಸ್ತ ಧರ್ಮಗುರುಗಳು ಅನಿಲ್ ಪಾಯಸ್, ಕಟ್ಟೆಗದ್ದೆ ನಾಗರಾಜ್, ಬಿಜೆಪಿ ಮುಖಂಡ ಕಣದಳ್ಳಿ ಮಂಜಣ್ಣ, ಜೆಡಿಎಸ್ ಮುಖಂಡ ಕಾಂತರಾಜ್ ಮಗ್ಗೆ, ಚಲನಚಿತ್ರ ನಟ ಚೇತನ್ ಅಹಿಂಸಾ, ನವಿಲಹಳ್ಳಿ ಸಮಾಜ ಸೇವಕ, ಮಗ್ಗೆ ಗ್ರಾಮ ಪಂಚಾಯಿತಿ, ಮಗ್ಗೆ ಪಿಡಿಒ ಪರಮೇಶ್ ಹಾಗೂ ದಲಿತ ಸಂಘಟನಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ನಾವೆಲ್ಲ ಬೇರೆ ಬೇರೆ ಜಾತಿಗಳು ಹುಟ್ಟಿರಬಹುದು, ಅದು ನಮ್ಮ ಆಯ್ಕೆ ಅಲ್ಲ. ಬೇರೆ ಬೇರೆ ಲಿಂಗಗಳಲ್ಲಿ, ಊರುಗಳಲ್ಲಿ, ಧರ್ಮಗಳು ಹುಟ್ಟಿರ್ಬೋದು, ಅದು ಯಾವುದು ನಮ್ಮ ಆಯ್ಕೆ ಅಲ್ಲ. ಆದ್ರೆ ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ಆಯ್ಕೆ. ಹುಟ್ಟಿದ ಮೇಲೆ ನಾವು ಸಮಾಜಕ್ಕೆ ಶ್ರಮಿಸ್ತೀವಿ, ಸಮಾನತಾವಾದಿಗಳಾಗ್ತೀವಿ. ಮತ್ತೆ ನ್ಯಾಯ ಅಂದ್ರೆ ನಮ್ಮ ಸಂವಿಧಾನ ಪೀಠಿನಲ್ಲಿದೆ. ಇತಿಹಾಸದ ತಪ್ಪುಗಳನ್ನು ಸರಿಪಡಿಸಬೇಕು. ವೈಚಾರಿಕವಾಗಿ ಏನೇನು ಸಮಸ್ಯೆಗಳಿದೆ ಅದನ್ನು ಅರ್ಥೈಸ್ಕೊಂಡು ಅದರ ತಕ್ಕಂತೆ ಸರಿಪಡ್ತಾ ಬರಬೇಕು. ಆವಾಗ ಉತ್ತಮ ಸಮಾಜಕ್ಕೆ. ನಾನು ಚೇತನ್ ಶಾಂತಿಗ್ರಾಮ, ದಲಿತ ಸಂಘಟನಾ ಸಮಿತಿಯ ಹಾಸನ ಜಿಲ್ಲಾಧ್ಯಕ್ಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ 134ನೇ ಜನ್ಮ ಜಯಂತಿ ಒಂದು ಕಾರ್ಯಕ್ರಮ ನಮ್ಮ ಬ್ಯಾನರ್ ಅಡಿಯಲ್ಲಿ, ನಮ್ಮ ಸಂಘಟನೆ ಅಡಿಯಲ್ಲಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತು. ಈ ಯಶಸ್ವಿ ಕಾರ್ಯಕ್ರಮಕ್ಕೆ ನಮಗೆ ಅತ್ಯಂತ ಆಕರ್ಷಣೀಯವಾದ ವಾಗ್ಮಿಗಳು, ಖ್ಯಾತ ಚಲನಚಿತ್ರ ನಟರು, ಈ ಭೂಮಿ ಕಂಡ ವೈಚಾರಿಕ ಪ್ರಜ್ಞೆ ಅಹಿಂಸಾ ಚೇತನದವರು ನಮ್ಮ ಜೊತೆ ಇದ್ದಿದ್ದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to
to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab, and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣ ತಾಲೂಕಿನ ದಿಡ್ಗ ಡಿ ತುಮಕೂರು ಏತ ನೀರಾವರಿ ಯೋಜನೆ ಸರ್ಕಾರದಿಂದ 75 ಕೋಟಿ ಹಣ ಬಿಡುಗಡೆ ಮಾಡಿಸಲಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ತಿಳಿಸಿದರು. ಅವರು ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿ, ಲೋಕಸಭಾ ಚುನಾವಣೆಯಲ್ಲಿ ಜನರಿಗೆ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸಿದ್ರೆ ದಿಡ್ಗ ಭಾಗದ 24 ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡುತ್ತೇವೆ ಎಂಬ ಭರವಸೆ ನೀಡಿದ್ದೆ. ಅದರಂತೆ ಸರ್ಕಾರಕ್ಕೆ ಪತ್ರ ಬರೆದು ಏತ ನೀರಾವರಿ ಯೋಜನೆಗೆ ಅನುದಾನ ನೀಡುವಂತೆ ಕೋರಿದ್ದೆವು. ಅದರಂತೆ ಸಿಎಂ ಹಾಗೂ ಡಿಸಿಎಂ ಅವರು ಸ್ಪಂದಿಸಿ ಯೋಜನೆಗೆ ಅನುಮೋದನೆ ನೀಡಿದ್ರು. ಅದರಂತೆ ದಿಡ್ಗ ಏತ ನೀರಾವರಿಗೆ 75 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದ್ದು ಟೆಂಡರ್ ಕರೆಯುವ ಹಂತದಲ್ಲಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭಗೊಂಡು ರೈತರ ನೀರಿನ ಬವಣೆಯನ್ನ ನೀಗಿಸುತ್ತೇವೆ ಎಂದರು. ಹೇಮಾವತಿ ಇಲಾಖೆಯಿಂದ ನಮ್ಮ ಕ್ಷೇತ್ರಕ್ಕೆ 35 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗೆ ಹಣ ಬಿಡುಗಡೆಯಾಗಿದ್ದು, ಲೋಕೋಪಯೋಗಿ ಇಲಾಖೆಯಿಂದ 56 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ನಡೆಯುತ್ತಿದೆ. ಸುಮಾರು 300 ಕೋಟಿಗೂ ಅಧಿಕ ಅನುದಾನವನ್ನ ಕ್ಷೇತ್ರದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ನೀಡಿದೆ. ನಮ್ಮ ಸರ್ಕಾರ ಬಂದು 2 ವರ್ಷವಾಯಿತು. ಕೇವಲ 5 ಗ್ಯಾರಂಟಿ ಯೋಜನೆಗಳು ಮಾತ್ರವಲ್ಲದೆ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟು ಕೆಲಸ ಮಾಡಿದೆ ಹಾಗೂ ಅನುದಾನ ನೀಡಿದೆ ಎಂಬುದನ್ನು ಕ್ಷೇತ್ರದ ಜನತೆ ತಿಳಿದುಕೊಳ್ಳಬೇಕು. ತೋಟಿ ಏತ ನೀರಾವರಿ ಯೋಜನೆಗೆ ಸಿದ್ದರಾಮಯ್ಯ 76 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು. ಅದನ್ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಚಾಲನೆ ನೀಡಿದ್ದರು. ಆಗ ನಾವು ಕೂಡ ಭಾಗವಹಿಸಿದ್ದೆವು. ಬಿಜೆಪಿ ಮತ್ತು ಜೆಡಿಎಸ್ ಅವರು ಸರ್ಕಾರವನ್ನ ಟೀಕೆ ಮಾಡೋದನ್ನ ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡುತ್ತಿಲ್ಲ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಎಷ್ಟು ಅನುದಾನ ತಂದಿದ್ದೇವೆ, ಯಾವ ಅಭಿವೃದ್ಧಿ ಮಾಡಿದ್ದೇವೆ ಎಂಬುದನ್ನು ತಿಳಿಸಬೇಕು. ಕಲೆಸೋಮನಹಳ್ಳಿ ಏತ ನೀರಾವರಿ, ದಿಡ್ಗ ಏತ ನೀರಾವರಿಗೆ ಈಗಾಗಲೇ ಹಣ ಬಿಡುಗಡೆಯಾಗಿದ್ದು ಟೆಂಡರ್ ಕರೆಯುವ ಹಂತದಲ್ಲಿದ್ದು ರೈತರಿಗೆ ಕೊಡಬೇಕಾದ ಹಣವನ್ನ ಕಂದಾಯ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಪರಿಹಾರ ಸೇರಬೇಕು. ಅದನ್ನ ಲಪಟಾಯಿಸಲು ಕೆಲ ರಾಜಕಾರಣಿಗಳು ಹುನ್ನಾರ ನಡೆಸಿದ್ರು. ಅದನ್ನ ತಡೆದು ಸಚಿವ ಕೃಷ್ಣ ಭೈರೇಗೌಡರ ಗಮನಕ್ಕೂ ತರಲಾಗಿದೆ. ತಾಲೂಕಿನಲ್ಲಿ ರೈತರಿಗೆ ನೀಡುವ ಸಾಲದ ಬಡ್ಡಿಯನ್ನ ಸರ್ಕಾರ ತೀರಿಸುತ್ತಿರುವುದೇ ಹೊರತು ಬೇರೆ ಯಾರೂ ಅಲ್ಲ ಎಂದು ಪರೋಕ್ಷವಾಗಿ ಶಾಸಕರಿಗೆ ಟಾಂಗ್ ನೀಡಿದ್ರು. ಮುಂದಿನ ತಿಂಗಳು ಮುಖ್ಯಮಂತ್ರಿಗಳನ್ನ ಜಿಲ್ಲೆಗೆ ಕರೆಸಿ ತಾಲೂಕಿನ ಏತ ನೀರಾವರಿಗಳ ಯೋಜನೆಗೆ ಚಾಲನೆ ನೀಡಿ ಸಮಾವೇಶ ನಡೆಸಲಾಗುತ್ತದೆ. ಈಗಾಗಲೇ ಅರಸೀಕೆರೆ, ಅರ್ಕಲ್ಗೂಡು ಹಾಗೂ ಮತ್ತಿತರೆ ಕ್ಷೇತ್ರಗಳಿಗೆ ಅನುದಾನ ನೀಡಿದ್ದು ಎಲ್ಲಾ ಯೋಜನೆಗಳಿಗೂ ಉದ್ಘಾಟನೆ ಭಾಗ್ಯ ದೊರೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಎಂ ಶಂಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಎ ಮಂಜಣ್ಣ ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ನೆಚ್ಚಿನ ಎಲ್ಲ ಪತ್ರಕರ್ತ ಬಂಧುಗಳೇ, ಸ್ವಲ್ಪ ದಿವಸ ಬರೀ ಕಾರ್ಯಕ್ರಮಗಳನ್ನೇ ನಾವಿದ್ದು ನಿಮ್ಮ ಜೊತೆ ಭಾಗವಹಿಸಿದ ಒಂದು ಸಂದರ್ಭದಲ್ಲಿ ಆದರೂ ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾ ನಮ್ಮ PLD ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಶಂಕರಣ್ಣವರು, ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಮಂಜಣ್ಣವರು ಎಲ್ಲ ಕೂಡ ಏನು ನಮ್ಮ ಸರ್ಕಾರ 1-2 ವರ್ಷ ಆಯಿತು. 2 ವರ್ಷದಲ್ಲಿ ಏನು ನಮ್ಮ ಕಾರ್ಯಕ್ರಮಗಳು ನಾವು ರೂಪಿಸಿದ್ದೀವಿ ಅದ್ರ ಬಗ್ಗೆ ತಮ್ಮ ಹತ್ರ ಹಂಚ್ಕೊಳ್ಬೇಕು. ನಮ್ಮ ತಾಲೂಕಿನ ಜನತೆಗೆ, ನಮ್ಮ ಜಿಲ್ಲಾ ಜನತೆಗೆ ಒಂದು ವಿಚಾರಗಳನ್ನ ನಮ್ಮ ತಾಲೂಕಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಹಂಚ್ಕೊಳ್ಳಿಕ್ಕೆ ನಿಮ್ಮನ್ನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ನನ್ನ ಆತ್ಮೀಯ ಬಂಧುಗಳೇ, ಇಲ್ಲಿ ಏನಾಗಿದೆ 2 ವರ್ಷದಿಂದ JDS ಇರ್ಬೋದು, BJP ಇರ್ಬೋದು, ಟೀಕೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬರು ಸಾಕಪ್ಪ ಸಾಕು, ಒಬ್ಬರು ಜನ ಆಕ್ರೋಶ, ಈ ರೀತಿ ನಮ್ಮ ಪಕ್ಷವನ್ನು ಟೀಕೆ ಮಾಡ್ತಾ ಇರ್ತಕ್ಕಂಥ ಈ ತಾಲೂಕಿನಲ್ಲಿ ನಮಗೂ ಕೂಡ ಹತ್ತತ್ರ 80,000 ಮತ ನೀಡೋದ್ರಿಂದ ನಂದು ಎಲ್ಲ ಒಂದು ಕಡೆ ನಿಮ್ಗೆ ಗೊತ್ತಿದೆ, ಈ ಸರ್ಕಾರದಲ್ಲಿ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಆಗ್ತಾ ಇರೋದ್ರಿಂದ ನಾನು ಕೂಡ ಈ ಒಂದು ಅಭಿವೃದ್ಧಿನಲ್ಲಿ ಭಾಗಿಯಾಗಿದ್ದೇನೆ. ಈ ಕ್ಷೇತ್ರದ ಶಾಸಕರು ಇರ್ಬೋದು, ನಾನಿಲ್ಲಿ ಶಾಸಕರನ್ನ ಟೀಕೆ ಮಾಡಲಿಕ್ಕೆ ನಾನು ಪತ್ರಿಕಾಗೋಷ್ಠಿ ಮಾಡ್ತೇನೆ. ಬಟ್ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಏನೇನು ಅಭಿವೃದ್ಧಿಯನ್ನು ಮಾಡಿದೆ, ನಮ್ಮ ಸರ್ಕಾರ ನಡೀತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ಒಂದು ಉದ್ದೇಶವನ್ನ ಕೊಡಲಾಗಿದ್ದು, ಮುಖ್ಯವಾಗಿ ನೀವು ಸಂತೋಷವಾಗಿರಬೇಕು, ಸೇವೆಗಾಗಿ ಸದಾ ಸಿದ್ಧರಾಗಿರಬೇಕು, ಎಲ್ಲದಕ್ಕಿಂತ ಪ್ರಮುಖವಾಗಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳ್ವೆ ನಡೆಸೋದು ಎಂದು ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ PGR ಸಿಂಧ್ಯಾ ತಿಳಿಸಿದರು. ಹಾಸನ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏಕಲವ್ಯ ಜೀವಜಲ ಫೌಂಡೇಶನ್, ನೆಹರು ಯುವ ಕೇಂದ್ರ, ಯುವ ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರ, ಹಾಸನ ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಏಕಲವ್ಯ ಮುಕ್ತ ದಳದ ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಭೂಮಿ ದಿನಾಚರಣೆ ಮತ್ತು ಏಕಲವ್ಯ ಜೀವಜಲ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಒಬ್ಬ ಉತ್ತಮ ಪ್ರಜೆಯಾಗಿ ಬದುಕನ್ನು ನಡೆಸುವ ಸಲುವಾಗಿ ಸುಮಾರು 117 ವರ್ಷಗಳಿಂದ 200ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೆಲಸ ಮಾಡುತ್ತಿದೆ.
ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ದಿಗ್ಗಜರು ಈ ಸಂಸ್ಥೆಗಾಗಿ ದುಡಿದಿದ್ದಾರೆ. ಮೈಸೂರಿನ ಒಡೆಯರಾದ ಕೃಷ್ಣರಾಜೇಂದ್ರ ಒಡೆಯರ್ ಸಂಸ್ಥೆಯ ಮೂಲ ಸಂಸ್ಥಾಪಕರು. ಕನ್ನಂಬಾಡಿ ಕಟ್ಟೆ, ವಿದ್ಯುತ್ ಪ್ರಸರಣ ನಿಗಮ, ಕನ್ನಡ ಸಾಹಿತ್ಯ ಪರಿಷತ್, ಸಾವಿರಾರು ಕೆರೆಕಟ್ಟೆಗಳ ನಿರ್ಮಾಣ ಸೇರಿದಂತೆ ಹಲವಾರು ಕೊಡುಗೆಗಳ ಸರದಾರ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಶಂಕರನಾರಾಯಣ ಅವರು ಮೊದಲು 20 ವರ್ಷ ಮುಖ್ಯ ಆಯುಕ್ತರಾಗಿದ್ದರು. ಅದಾದ ಬಳಿಕ ಪಿ. ಶಿವಶಂಕರ್, ಮಲ್ಲಾರಾಧ್ಯ, ದೀನ್ ದಯಾಳ್, ಕೊಂಡಜ್ಜಿ ಬಸಪ್ಪ, ಕೊಂಡಜ್ಜಿ ಶಿವಶಂಕರಪ್ಪ ಸೇರಿದಂತೆ ಹಲವರು ತಮ್ಮ ಅಪಾರವಾದ ಸೇವೆ ಸಲ್ಲಿಸಿದ್ದಾರೆ ಎಂದು ವಿವರಿಸಿದರು. ಜಯಚಾಮರಾಜೇಂದ್ರ ಒಡೆಯರ್ ಇದರ ಮೊದಲ ಸದಸ್ಯರಾಗಿ ಅಂದಿನಿಂದ ಇಂದಿನವರೆಗೂ ಬೆಳೆದು ಬಂದ ಹಾದಿಯಲ್ಲಿ ಶಿಸ್ತು, ಸಂಯಮ, ಸಮಾಜ ಸೇವೆ, ಪ್ರಕೃತಿ ರಕ್ಷಣೆ ಸಲುವಾಗಿ ಸಂಸ್ಥೆ ಕೆಲಸ ಮಾಡುತ್ತಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ತಿಪಟೂರು ಷಡಕ್ಷರ ಮಠದ ಶ್ರೀ ಡಾ ರುದ್ರಮುನಿ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸಮಾರಂಭದಲ್ಲಿ ನುಗ್ಗೇಹಳ್ಳಿ ರಂಭಾಪುರಿ ಶಾಖಾಮಠದ ಶ್ರೀ ಡಾ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ವಕೀಲರು, ನಿವೃತ್ತ ಜಂಟಿ ನಿರ್ದೇಶಕರು, ಕಾಫಿ ಮಂಡಳಿ, ಭಾರತ ಸರ್ಕಾರ ಹಾಗೂ ಅಧ್ಯಕ್ಷ ಡಾ ವಿಆರ್ ಗುಡ್ಡೇಗೌಡ, ಮಧ್ಯಮ ಅಕಾಡೆಮಿ ದತ್ತ ಪ್ರಶಸ್ತಿ ಪುರಸ್ಕೃತ ವೆಂಕಟೇಶ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಿರಿಯರಾದ ಕಾಂಚನಮಾಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಇವತ್ತು ನಮಗೆ ಯಾವುದೇ ಧರ್ಮ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ನಮ್ಗೆಲ್ಲರಿಗೂ ಬೇಕಾಗಿರುವಂತದ್ದು ಇವತ್ತು ಮಾನವೀಯತೆ ಇದೆ. ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಸಂಸ್ಕಾರದ ಕೊರತೆ ಇರೋದ್ರಿಂದ ಇವತ್ತು ನಡೀತಾರೆ. ನಿನ್ನೆ ಮೊನ್ನೆ ನಾವು ಟಿವಿಯಲ್ಲಿ ನೋಡಿದ್ವಿ, ಒಬ್ಬ ದೊಡ್ಡ ಪೊಲೀಸ್ ಆಫೀಸರನ್ನ ತನ್ನ ಪತ್ನಿಯ ಅವರನ್ನ ಕೊಲ್ಲುವಂತ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೇವೆ. ತಂದೆ ಮಕ್ಕಳನ್ನ ಕೊಲ್ಲುವಂತ ಸಂದರ್ಭಗಳನ್ನ ನೋಡ್ತಾ ಇದ್ದೇವೆ. ಆದ್ಮೇಲೆ ಓಪನ್ ಯೂನಿಟ್ ಏನಿದೆ, ಸ್ಕೌಟ್ ಗೈಡ್ಸ್ ಪ್ರಾರಂಭ ಆಗಿ 117 ವರ್ಷ ಆಗಿದೆ. ಇಂಗ್ಲೆಂಡ್ನಲ್ಲಿ ಪ್ರಾರಂಭ ಆದಂತ ಒಂದು ಅಂತಾರಾಷ್ಟ್ರೀಯ ಆಂದೋಲನ ಇದು. ಇದು ಒಂದು ಸಂಸ್ಥೆ ಅನ್ನೋದಕ್ಕಿಂತ ಇದೊಂದು ಆಂದೋಲನ. ಜನಗಳಿಗೆ ಮನವರಿಕೆ ಮಾಡಬೇಕು. ಭೂಮಿಯ ಸಂರಕ್ಷಣೆ, ನೀರಿನ ಸಂರಕ್ಷಣೆ, ಅದರ ಅಭಿವೃದ್ಧಿ, ಸಸ್ಯ ಪ್ರಪಂಚದ ಅಭಿವೃದ್ಧಿ, ಪ್ರಾಣಿ ಪ್ರಪಂಚವನ್ನ ಕಾಪಾಡ್ತಕ್ಕಂಥದ್ದು, ಎಲ್ಲಕ್ಕೂ ಹೆಚ್ಚಾಗಿ ಒಬ್ಬ ಉತ್ತಮ ಪ್ರಜೆಯಾಗಿ ಬಾಳ್ವೆಯನ್ನು ನಡೆಸ್ತಕ್ಕಂಥದ್ದು. ಈ ಕೆಲಸ ಮಾಡಲಿಕ್ಕೆ ಸ್ಕೌಟ್ ಗೈಡ್ಸ್ 117 ವರ್ಷಗಳಿಂದ ಸುಮಾರು 200ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಹಾಸನ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏಕಲವ್ಯ ಜೀವಜಲ ಫೌಂಡೇಶನ್, ನೆಹರು ಯುವ ಕೇಂದ್ರ, ಯುವ ಕ್ರೀಡಾ ಸಚಿವಾಲಯ, ಭಾರತ ಸರ್ಕಾರ, ಹಾಸನ ಹಾಗೂ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಏಕಲವ್ಯ ಮುಕ್ತದಳದ ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಭೂಮಿ ದಿನಾಚರಣೆ ಮತ್ತು ಏಕಲವ್ಯ ಜೀವಜಲ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಚನ್ನರಾಯಪಟ್ಟಣದ ಅರ್ಚಕರ ಸಂಘದ ಅಧ್ಯಕ್ಷ ಮತ್ತು ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ರಾಜ್ಯ ಸಲಹೆಗಾರರಾದ ವೈಎನ್ ಶ್ರೀಧರ್ ಅವರಿಗೆ ಏಕಲವ್ಯ ಜೀವಜಲ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮುಕ್ತದಳದ ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಭೂಮಿ ದಿನಾಚರಣೆ ಮತ್ತು ಏಕಲವ್ಯ ಜೀವಜಲ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿಎನ್ ಶ್ರೀಧರ್ ಅವರ ವೃತ್ತಿ, ಸಮಾಜ ಸೇವೆ, ಹವ್ಯಾಸದ ಕಾರ್ಯಕ್ಷೇತ್ರದಲ್ಲಿನ ವಿಶೇಷ ಸಾಧನೆಯನ್ನ ಗುರುತಿಸಿ ಸಾಧಕರಾದ ಶ್ರೀಯುತರನ್ನ ವೇದಿಕೆಯಲ್ಲಿ ಗೌರವಿಸಲಾಯಿತು. ಶ್ರೀಯುತರು ದೇಗುಲಗಳ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಮತ್ತು ಜನಸಾಮಾನ್ಯರೊಡನೆ ಬೆರೆತು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಇದಕ್ಕಾಗಿ ಏಪ್ರಿಲ್ 22ರಂದು ಹಾಸನ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏಕಲವ್ಯ ಜೀವಜಲ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. HCN ನ್ಯೂಸ್, ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕಿನ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 2ರಲ್ಲಿ ಸೋಮವಾರ ರಾತ್ರಿ ಸುರಿದ ಭಾರಿ ಮಳೆಗೆ ಚರಂಡಿ ನೀರು ಮನೆಗೆ ನುಗ್ಗಿ ಮನೆಯವರನ್ನು ಆತಂಕಕ್ಕೆ ಗುರಿ ಮಾಡಿದೆ.
ಸ್ಥಳಕ್ಕಾಗಮಿಸಿದ ವಾರ್ಡ್ನ ಸದಸ್ಯ ನಿಂಗರಾಜ್ ಮೇಲೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ವಾರ್ಡ್ ಸದಸ್ಯರಾಗಿದ್ದುಕೊಂಡು ನಮ್ಮ ಮನೆ ಮುಂದೆ ಚರಂಡಿಗಳು ಮುಚ್ಚಿ ಹೋಗಿದ್ದು, ಗಿಡಗಂಟೆಗಳು ಬೆಳೆದಿದ್ದು ಚರಂಡಿ ನೀರು ಸರಾಗವಾಗಿ ಹೋಗದೇ ಇರೋದೇ ಮನೆಗೆ ನೀರು ನುಗ್ಗಲು ಕಾರಣ ಎಂದು ದೂರಿದ್ರು. ಸುರಿಯುತ್ತಿರುವ ಭಾರಿ ಮಳೆಯಲ್ಲೇ ಚರಂಡಿಗಳನ್ನು ಶುಚಿಗೊಳಿಸಲು ಮುಂದಾದ ಮನೆಯವರು 3-4 ಮನೆಗಳಿಗೆ ಮಳೆಯ ಚರಂಡಿ ನೀರು ನುಗ್ಗಿ ಮನೆಯವರೆಲ್ಲ ಪಾತ್ರೆ, ಬಕೆಟು, ಡಬ್ಬಗಳಲ್ಲಿ ಮಳೆ ನೀರನ್ನು ಆಚೆ ತೆಗೆದು ಹಾಕಿದ್ರು. ಅದೇ ವೇಳೆಗೆ ಸ್ಥಳಕ್ಕೆ ಬಂದ ಸದಸ್ಯ ನಿಂಗರಾಜ್ ಮೇಲೆ ಆಕ್ರೋಶಗೊಂಡ ಮನೆಯವರು ಪಟ್ಟಣ ಪಂಚಾಯಿತಿ ನಿರ್ಲಕ್ಷ್ಯಕ್ಕೆ ಮಳೆ ನೀರು ಮನೆಯೊಳಗೆ ನುಗ್ಗಿದೆ. ಹಲವಾರು ವರ್ಷಗಳಿಂದ ಚರಂಡಿಯ ಅಕ್ಕಪಕ್ಕದಲ್ಲಿ ಗಿಡಗಂಟೆ ಇರೋದನ್ನ ಕ್ಲೀನ್ ಮಾಡದಿರೋದೇ ಇದಕ್ಕೆ ಕಾರಣ ಎಂದು ಸದಸ್ಯರ ಮೇಲೆ ಮಾತಿನ ಚಕಮಕಿಗೆ ಬಿದ್ರು. ಆ ವೇಳೆ ಸ್ಥಳದಲ್ಲಿದ್ದ ಅಕ್ಕಪಕ್ಕದ ಮನೆಯ ಗ್ರಾಮಸ್ಥರು ಸಮಾಧಾನಗೊಳಿಸಿ ಮನೆಗೆ ನುಗ್ಗಿದ ನೀರನ್ನ ಹೊರಹಾಕಲು ಸಹಕರಿಸಿದ್ರು. ರಾತ್ರಿ ವಿಷಯ ತಿಳಿದು ನಾವು ವರದಿಗೆ ಮುಂದಾದಾಗ ಕೂಡಲೇ ಸಿಬ್ಬಂದಿಗೆ ಶುಚಿಗೊಳಿಸಲು ಸದಸ್ಯ ನಿಂಗರಾಜ್ ದೂರವಾಣಿ ಮೂಲಕ ತಿಳಿಸಿದ್ರು. ಈ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಚರಂಡಿ ಶುಚಿಗೊಳಿಸಲು ಪೌರಕಾರ್ಮಿಕ ಸಿಬ್ಬಂದಿಗಳು ಮುಂದಾದರು. ರಾತ್ರಿ ಸುರಿದ ಮಳೆಗೆ ಮನೆಗೆ ನೀರು ನುಗ್ಗಿ ಅವಾಂತರವಾಗಿದ್ದನ್ನ ಸುದ್ದಿ ಮಾಡಲು ಮುಂದಾದ ಬೆನ್ನಲ್ಲೇ ಪೌರಕಾರ್ಮಿಕರ ನೆರವಿನಿಂದ ಚರಂಡಿಗಳನ್ನು ಕ್ಲೀನ್ ಮಾಡಲಾಯಿತು. HCN ನ್ಯೂಸ್ ಆಲೂರು. 2000 ಇಸವಿಯಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಆರಂಭವಾದ ಅರೆಹಳ್ಳಿ ಕಾಫಿ ಬೆಳೆಗಾರರ ಸಂಘವು ಇಂದು 25 ವರ್ಷ ಪೂರೈಸಿದ್ರಿಂದ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದು ಕಾಫಿ ಬೆಳೆಗಾರರ ಸಂಘದ ಸ್ಥಾಪಕಾಧ್ಯಕ್ಷ ರಾಜೇಗೌಡ ತಿಳಿಸಿದರು. ಬೇಲೂರು ತಾಲೂಕು ಅರೆಹಳ್ಳಿಯ ಸಕಲೇಶಪುರ ರಸ್ತೆಯಲ್ಲಿರುವ ಕಾಫಿ ಬೆಳೆಗಾರರ ಸಂಘದ ಸಿದ್ದೇಶ್ ನಾಗೇಂದ್ರ ವೇದಿಕೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಬೆಳ್ಳಿ ಹಬ್ಬ ಸಂಭ್ರಮ ಮೊದಲನೇ ಮಹಡಿ ಕಟ್ಟಡದ ಉದ್ಘಾಟನೆ ಮತ್ತು ವಾರ್ಷಿಕ ಮಹಾಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮನುಷ್ಯ ಕನಸು ಕಂಡು ಅದನ್ನು ಸಾಕಾರಗೊಳಿಸಲು ಪ್ರಯತ್ನ ಪಟ್ಟಿದ್ರಿಂದ ಸಂಘವನ್ನು ಸ್ಥಾಪಿಸಲು ಸಾಧ್ಯವಾಯಿತು ಎಂದರು. ಶಾಸಕ ಹುಲಹಳ್ಳಿ ಸುರೇಶ್ ಮಾತನಾಡಿ, ಕಾಡಾನೆ ಸಮಸ್ಯೆ ಮಲೆನಾಡು ಭಾಗದಲ್ಲಿ ಮಿತಿ ಮೀರಿದೆ. ಅದರಿಂದ ಕಾಫಿ ಬೆಳೆಗಾರರ ಸಂಘದ ಜೊತೆಗೆ ಸದಾ ಇದ್ದು ಕಾಡಾನೆ ಸಮಸ್ಯೆ ವಿರುದ್ಧದ ಹೋರಾಟಕ್ಕೆ ಬೆಂಬಲ ನೀಡುತ್ತೇನೆ ಎಂದರು. ಜಿಲ್ಲಾ ಪ್ಲಾಂಟರ್ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಮಾತನಾಡಿ, ಸಂಘದ ಮೂಲಕ ಒತ್ತುವರಿ ಸಮಸ್ಯೆ, ಕಾಡಾನೆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ದೊರಕುವಂತೆ ಮಾಡುವಲ್ಲಿ ನಿರಂತರ ಹೋರಾಟ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು. ಸಭಾಂಗಣದ ದಾನಿ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ನಾನು ಕಾಫಿ ಬೆಳೆಗಾರನಲ್ಲದಿದ್ರೂ ಮೂಲತಃ ನನ್ನ ಕುಟುಂಬ ಕಾಫಿ ಬೆಳೆಯನ್ನ ನಂಬಿ ಬದುಕುತ್ತಿದ್ದ ಕುಟುಂಬವಾದ್ರಿಂದ ಸಂಘಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಸಭಾಂಗಣವನ್ನ ನಿರ್ಮಾಣ ಮಾಡಲು ಸಿದ್ದೇಶ್ ನಾಗೇಂದ್ರ ಸೇವಾ ಪ್ರತಿಷ್ಠಾನದ ಮೂಲಕ ಕೊಡುಗೆ ನೀಡಲಾಗಿದೆ ಎಂದರು. ಇದೇ ವೇಳೆ ಸಂಘದ ಉಪಾಧ್ಯಕ್ಷ ಶಾರಿಫ್ ಫರ್ಹಾನ್, ಕಾರ್ಯದರ್ಶಿ ಕೆಬಿ ಪುಟ್ಟರಾಜು, ಜಂಟಿ ಕಾರ್ಯದರ್ಶಿ ಬಿಸಿ ಮೋಹನ್ ಕುಮಾರ್, ಪರಮೇಶ್, ಲೋಹಿತ್, ಯುಪಿ ಮಲ್ಲೇಶ್, ಎಂಆರ್ ವಿನೋದ್, ನಜೀಬುರ್ ರೆಹಮಾನ್, ಚೇತನ್ ಕುಮಾರ್, ಡಬ್ಲ್ಯೂಆರ್ ಪಿಂಟೋ ಹಾಗೂ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಕ್ಷಣಮಾತ್ರದಲ್ಲಿ ಆ ಬಿಲ್ಡಿಂಗ್ಗಳು ಕುಸಿದಿರುವಂತದ್ದು, ಹಲವಾರು ಜನ ಕಳ್ಕೊಂಡಿರುವಂತ, ನಮ್ಮ ಮಧ್ಯೆ ಬೆಳೆದಿರುವಂತಹ ಕಾಡಾನೆ ಸಮಸ್ಯೆ ಮತ್ತು ನಮ್ಮ ಕಾಫಿ ಬೆಳೆಗಾರರಿಗೆ ಆಗಿರುವಂತದ್ದು. ಯಾಕೆ ಬಂದಿದೆ ಅಂತಂದ್ರೆ, ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ಸ್ ಅವರು ನಾವೆಲ್ಲ ಬದುಕ್ತಾ ಇದ್ದೀವಿ. ಕಾಡನ್ನ ಕಾಡಾಗಿ ಉಳಿಸಿಲ್ಲ, ಈ ಕಡೆ ನಾಡಿಗೆ ಸೀಮಿತವಾಗಿ ನಾವು ಬದುಕ್ತಾ ಇಲ್ಲ. ನಾಡು ಕಾಡು ಮಧ್ಯೆ ಹೋಗ್ತಾ ಇದೆ. ಕಾಡು ಕಮ್ಮಿ ಆಗ್ತಿರೋ ಕಾರಣಕ್ಕೆ ಪ್ರಾಣಿಗಳು ಕಾಡಿಂದ ನಾಡಿಗಳು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಆಲೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಪಕ್ಷದ ಎಲ್ಲ ಮುಖಂಡರಿಗೆ ಎಚ್ ಸುರೇಶ್ ಧನ್ಯವಾದ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಎಐಸಿಸಿ ಅಧ್ಯಕ್ಷ ಎಂ ಮಲ್ಲಿಕಾರ್ಜುನ ಖರ್ಗೆ, ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ರಾಜೇಶ್ ಲಿಲೋತಿಯಾ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಚ್ ಸುರೇಶ್, ಮುರಳಿ ಮೋಹನ್ ಸೇರಿದಂತೆ ಪಕ್ಷದ ಎಲ್ಲ ಮುಖಂಡರಿಗೆ ಹಾಗೂ ಕಾಂಗ್ರೆಸ್ ಮುಖಂಡರುಗಳ ಶಿಫಾರಸಿನ ಮೇಲೆ ಮತ್ತು ಪರಿಶಿಷ್ಟ ಜಾತಿ ವಿಭಾಗದ ಹಾಸನ ಜಿಲ್ಲಾಧ್ಯಕ್ಷ ಎಂಕೆ ದೇವಪ್ಪ ಮಲ್ಲಿಗೆವಾಳು ಅನುಮೋದನೆಯೊಂದಿಗೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಆಲೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿರುತ್ತದೆ ಎಂದರು. ನನ್ನನ್ನು ಆಲೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿರುತ್ತದೆ. ಈ ಉನ್ನತ ಹುದ್ದೆಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ವಹಿಸಿಕೊಂಡು ಕಾಂಗ್ರೆಸ್ ಪಕ್ಷದ ನೀತಿ ನಿಯಮ ಮತ್ತು ಪಕ್ಷದ ಸಿದ್ಧಾಂತಗಳಿಗೆ ಬದ್ಧರಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಪಕ್ಷವನ್ನು ಇನ್ನಷ್ಟು ಬಲಪಡಿಸಲು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಬೇಕೆಂದು ಕಾಂಗ್ರೆಸ್ ಮುಖಂಡರು ತಿಳಿಸಿರುತ್ತಾರೆ. ನಾನು ಜನಪರ ಕೆಲಸವನ್ನ ಮಾಡುತ್ತಾ ಬಂದಿದ್ದೇನೆ. ಮುಂದೆಯೂ ನನ್ನ ಸೇವೆಯನ್ನ ಜನರಿಗೆ ತಲುಪಿಸುತ್ತೇನೆ. ಯಾವುದೇ ಸಮಸ್ಯೆಗಳಿದ್ರೂ ಸ್ವತಃ ನಾನು ಜೊತೆಯಲ್ಲಿ ನಿಂತು ಬಗೆಹರಿಸುತ್ತೇನೆ ಎಂದರು. ಹಾಗೂ ನನ್ನ ಕಾರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನನ್ನನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿರುವುದಕ್ಕೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಆಲೂರಿನಲ್ಲಿರುವ ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಲಾಗುವುದು. ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಡುವುದಾಗಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಅಜ್ಜನಹಳ್ಳಿ ರಂಗಯ್ಯ, ಎಸ್ಸಿ/ಎಸ್ಟಿ ಆಲೂರು ತಾಲೂಕು ಮಾಜಿ ಅಧ್ಯಕ್ಷ ಹೊನ್ನಪ್ಪ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಧರ್ಮಣ್ಣ, ಹಿಂದುಳಿದ ವರ್ಗದ ಅಧ್ಯಕ್ಷ ರಾಜಶೇಖರ್ ಹಾಗೂ ಇತರರು ಉಪಸ್ಥಿತರಿದ್ದರು.
HCN ನ್ಯೂಸ್ ಹಾಸನ್. ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮ ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ನಾಯಕರಾದ ರಾಜೇಶ್ ನಿಲೋತಿ ಅವರು, ಹಾಗೆ ನಮ್ಮ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಹಾಗೆ ನಮ್ಮ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಅವರು, ಹಾಗೂ ನಮ್ಮ ಸಹಕಾರಿ ಸಚಿವರಾದ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜಣ್ಣನವರು, ಅದೇ ರೀತಿ ನಮ್ಮ ರಾಜ್ಯದ ನಮ್ಮ SC ಘಟಕದ ಅಧ್ಯಕ್ಷರಾದಂಥ ಧರ್ಮಸೇನೆ ಅವರು, ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ GC ಚಂದ್ರಶೇಖರ್ ಅವರು, ಹಾಗೂ ಅದೇ ರೀತಿ ನಮ್ಮ ಹಾಸನ ಜಿಲ್ಲಾ ಸಂಸದರು ಆದಂಥ ಶ್ರೇಯಸ್ ಪಟೇಲ್ ಅವರು, ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಣ್ಣನವರು, ಮತ್ತು ಜಿಲ್ಲಾ SC ST ಅಧ್ಯಕ್ಷರಾದ ದೇವಪ್ಪನವರು, ಆಲೂರು ತಾಲೂಕಿನ ನಮ್ಮ ಮಾಜಿ ಜಯಲಕ್ಷ್ಮಮ್ಮ ಎಂಬುವವರು ನಮ್ಮ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದಿಂದ ಮತ್ತು ಕಾರ್ಯಕರ್ತರ ಶ್ರಮದಿಂದ ಗೆದ್ದಿದ್ದು, ಆದರೆ ನೈತಿಕತೆ ಇಲ್ಲದೆ ಅಧ್ಯಕ್ಷರು ಹಣಬಲ ತೋರಿಸಿದ್ರು ಎಂದು ಜೆಡಿಎಸ್ ಪಕ್ಷಕ್ಕೆ ಮತ ಹಾಕಿದ್ದು, ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೆ ಚುನಾವಣೆಯಲ್ಲಿ ಯಾವ ಪಕ್ಷದಿಂದ ಬೇಕಾದರೂ ಸ್ಪರ್ಧೆ ಮಾಡಲಿ ಎಂದು ಕಂದಲಿ ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಪ್ರದೀಪ್ ಒತ್ತಾಯಿಸಿದರು. ಹಾಸನದಲ್ಲಿ ಮಾತನಾಡಿ, ನಗರದ ಸಮೀಪ ತಣ್ಣೀರುಹಳ್ಳದ ಸೊಸೈಟಿ ಬ್ಯಾಂಕ್ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಏಪ್ರಿಲ್ 9ರಂದು ನಡೆದಿದ್ದು, ಬಿಜೆಪಿ ಬೆಂಬಲದಿಂದ 6 ಸೀಟ್ ಬಿಜೆಪಿ ಗೆದ್ದಿದೆ. ಇದರಲ್ಲಿ 1 ಸೀಟು ಡ್ರಾನಲ್ಲಿ ರೇಣುಕಮ್ಮ ಅವರಿಗೆ ಹೋಗಿರುತ್ತದೆ. ಇನ್ನು 5 ಸೀಟು ದಳದ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಪಡೆದಿರುತ್ತಾರೆ. ಜಯಲಕ್ಷ್ಮಮ್ಮ ಎಂಬುವರು ನಮ್ಮ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದಿಂದ ಮತ್ತು ಕಾರ್ಯಕರ್ತರ ಶ್ರಮದಿಂದ ಗೆದ್ದಿದ್ದು, ಆದರೆ ನೈತಿಕತೆ ಇಲ್ಲದೆ ಅಧ್ಯಕ್ಷರು ಹಣಬಲ ತೋರಿಸಿದ್ರು ಎಂದು ಪಕ್ಷಕ್ಕೆ ಮತ ಹಾಕಿದ್ದಾರೆ. ಯಾವ ನೈತಿಕತೆಯಿಂದ ಗೆದ್ದಿದ್ದಾರೆ ಗೊತ್ತಿಲ್ಲ. ನಮ್ಮ ಗ್ರೂಪ್ನ ಕ್ರಮ ಸಂಖ್ಯೆ 5ರಲ್ಲಿ ಇದ್ದಾರೆ ಎಂದರು. ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯಕ್ಕಾಗಿ ನೂರಾರು ಕಾರ್ಯಕರ್ತರ ಶ್ರಮದಿಂದ ನಮ್ಮಿಂದ ಗೆದ್ದು ನಮ್ಮ ಪಕ್ಷಕ್ಕೆ ದ್ರೋಹ ಬಗೆದಿರುವುದರಿಂದ ಜಯಲಕ್ಷ್ಮಿ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಕೇಳ್ತಿದ್ದೇವೆ ಎಂದರು. ನೀವು ದಳಕ್ಕೆ ಆಮ್ ಆದ್ಮಿ ಪಕ್ಷಕ್ಕೆ ಆದ್ರೂ ಹೋಗಿ ಯಾರಿಗಾದ್ರೂ ಓಟ್ ಹಾಕಿ ಸನ್ಮಾನ ಮಾಡೋದಾಗಿ ಹೇಳಿ ಬಾಲಕೃಷ್ಣ ಅವರು ನಮ್ಮ ಅಭ್ಯರ್ಥಿಯನ್ನ ಕರೆದುಕೊಂಡು ಹೋಗಿ 9 ದಿನಗಳ ಕಾಲ ಧರ್ಮಸ್ಥಳ, ಕಳಸ ಇತರೆ ಕಡೆ ಕರೆದುಕೊಂಡು ಹೋಗಿ ಮತದಾನ ದಿನ ವಾಪಸ್ ಕರೆದುಕೊಂಡು ಬಂದಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು. ನಮ್ಮ ಅಭ್ಯರ್ಥಿಯನ್ನ ಕರೆದುಕೊಂಡು ಹೋಗಿ ಮೇಲ್ಗೈ ಸಾಧಿಸಿದ್ದಾರೆ. ಜಯಲಕ್ಷ್ಮಮ್ಮ ಎಂಬುವರು ಬೇಕಾದರೆ ರಾಜೀನಾಮೆ ನೀಡಿ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸಲಿ ಎಂದು ಇದೇ ವೇಳೆ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಂದಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಲಕ್ಷ್ಮೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅದೇ ನಮ್ದು 11 ಸಿಂಬಲ್ ಅಲ್ಲಿ ಜಯಲಕ್ಷ್ಮಿ ಗುರುತಿನ ಸಂಖ್ಯೆ 5 ಐತಿ. ಇವರು ಹಣ ಕೊಡ್ತೀನಿ ಅಂತ ಹಣದ ಆಸೆಗೋಸ್ಕರ ನಮ್ಮ ಹತ್ರ ಗೆದ್ದು ಈಗ ಅಲ್ಲಿ ಹೋಗಿ ಓಟ್ ಹಾಕಿದ್ದಾರೆ. ನಮ್ಮ ನೂರಾರು ಕಾರ್ಯಕರ್ತರ ಶ್ರಮದಿಂದ ಅವ್ರು ಗೆದ್ದು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡೋದ್ರಿಂದ ನಾವು ರಾಜೀನಾಮೆ ಕೇಳ್ತಾ ಇದೀವಿ. ರಾಜೀನಾಮೆ ಕೊಟ್ಬಿಟ್ಟು ನೀವು ಯಾವ್ದಾರ ಪಕ್ಷಕ್ಕೆ ಆಮ್ ಆದ್ಮಿಗಾರ ಹೋಗಿ ದಳದಕ್ಕೆ ಹೋಗಿಗಾರ ನಿಂತ್ಕೊಂಡು ಯಾವ್ದಕ್ಕಾರ ಓಟ್ ಹಾಕಿ ನಮ್ಮ ಒಂದ್ ಕೂಗೇನಂದ್ರೆ ರಾಜೀನಾಮೆ ಕೊಡಿ. ಅವ್ರು ಯಾರೋ ಬ್ಯಾಂಕ್ ಅಧ್ಯಕ್ಷರು ಹೇಳ್ತಾರೆ ನಾನು ಗೆಲ್ಸಿದೀನಿ, ನಮ್ದು 6 ಸೀಟ್ ಇದಾವೆ, ಅವರ 5 ಸೀಟ್ ಇದ್ದು ನಮಗೆ ಇದು ಎಲೆಕ್ಷನ್ ಅಲ್ಲಿ ಮೋಸ ಮಾಡಕ್ ಬಂದ್ರು ಅಂತಾರೆ. ಯಾವ ಸಂಖ್ಯೆಲಿ ಜಯಲಕ್ಷ್ಮಮ್ಮರದು ಅವ್ರು ಒಂದೇ ಒಂದು ಗುರ್ತಿನಲ್ಲಿ ಜಯಲಕ್ಷ್ಮಮ್ಮರು ನಾವು ಗೆಲ್ಸಿದೀವಿ, ಒಂದ್ ಗುರ್ತಿರಿ ನಮ್ ಸಂಖ್ಯೆ ಇಂತದ ಇಂತ ತೋರ್ಸ್ಬಿಟ್ರೆ ನಾವು ಯಾವ್ದಕ್ಕದಕ್ಕೋ ಬದ್ಧ. ಅವ್ರ ಸವಾಲ್ ಸ್ವೀಕರಿಸಕ್ಕೆ, ಅಧ್ಯಕ್ಷ ಸವಾಲ್ ಸ್ವೀಕರಿಸಕ್ಕೆ ನಾವು ಸಿದ್ಧವಾಗಿದ್ವಿ. ನಮ್ಮ ಒಬ್ರು ಬಾಲಕೃಷ್ಣ ಅನ್ನೋರು ನಮ್ಮ ಕ್ಯಾಂಡಿಡೇಟ್ ನ ಕರ್ಕೊ ಹೋಗಿ ಸನ್ಮಾನ ಮಾಡ್ತೀನಿ ಅಂತ ಬಂದು ಕರ್ಕೊ ಹೋಗಿ ಅವ್ರನ್ನ 9 ದಿವಸ ಕಾಲ ಕಳಸ ಧರ್ಮಸ್ಥಳ ಸೈಡ್ ಕರ್ಕೊ ಹೋಗಿ ಎಲೆಕ್ಷನ್ ದಿವಸ ಕರ್ಕ ಬಂದಿರೋದು. ಅವ್ರ ಮಗ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಇದೇ ಮಗ ಮೊಬೈಲ್ ಅಂಗಡಿಯಲ್ಲಿ ಪುನೀತ್ ಅಂತ ಇದಾರೆ, ಅವ್ರು ಕಂಪ್ಲೇಂಟ್ ಕೊಡಕ್ ಹೋಗ್ತೀನಿ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾರೆ. ನೀನು ಕಂಪ್ಲೇಂಟ್ ಕೊಡಕ್ ಕೊಡ್ದು, ನಿಮ್ ತಾಯಿ ನಾವು ಕರ್ಕ ಬಂದಿದೀವಿ, ನೀ ಯಾಕೆ ಕೊಡ್ತೀಯಾ, ನಾವ್ MLA ಇದಾರೆ ಅಂತ. ಇವರು MLA ಹೆಸರು ಕೆಡಿಸ್ಬಿಟ್ಟು MLA ಹೆಸರು ಹೇಳ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೂ ಬಿಡಕಲ್ಲ. ಸನ್ಮಾನ ಮಾಡ್ತೀನಿ ಅಂತ ಇದೇ ಅಧ್ಯಕ್ಷ ಹೇಳ್ತಾನೆ ನಾನು ಗೆಲ್ಸಿದೀನಿ ಅಂತ. ಯಾವ ಮುಖಾಂತರ ಗೆಲ್ಸಿದೀನಿ ಅಂತ ಒಂದು ಪ್ರೂಫ್ ತೋರಿಸ್ಲಿ. ಬಾಲಕೃಷ್ಣ ಅಂತ KR ಅಲ್ಲ ಸರ್, ನಿನ್ ಬಿಟ್ಟು ಸರ್ ಸಾಲಗಾರ ಕ್ಷೇತ್ರದಿಂದ KR ಸೋತಿದ್ದಾರೆ. ಇನ್ನೊಬ್ರು ಬಾಲಕೃಷ್ಣ ಅಂತ ಕೆಳಗಡೆ ಬಿಟ್ಟು ಸಾಲಗಾರ HR. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರಿನ ಪುರಾತನ ಶಿಲ್ಪಕಲಾ ವೈಜ್ಞಾನಿಕತೆಯ ಅನಾವರಣ. ಜಗತ್ ಪ್ರಸಿದ್ಧ ಶ್ರೀ ಚನ್ನಕೇಶ್ವರ ಸ್ವಾಮಿ ಪಾದಕ್ಕೆ ಬಿದ್ದ ಸೂರ್ಯಕಿರಣ. 4 ವರ್ಷಗಳ ನಂತರ ಭಗವಂತನ ಪಾದ ಸ್ಪರ್ಶಿಸಿದ ಸೂರ್ಯರಶ್ಮಿ. ಮೊಟ್ಟ ಮೊದಲ ಬಾರಿಗೆ ದಲಿತ ಸಂಘಟನೆ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿಯ 134ನೇ ಅದ್ದೂರಿ ಜನ್ಮದಿನಾಚರಣೆ. ಆಲೂರು ತಾಲೂಕು ಮಗ್ಗೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ. ಎಲ್ಲೆಡೆ ರಾರಾಜಿಸಿದ ನೀಲಿ ಬಾವುಟ. ಹರ್ಷದ ವಾತಾವರಣ.
ಚನ್ನರಾಯಪಟ್ಟಣ ತಾಲೂಕಿನ ಅಭಿವೃದ್ಧಿ ಶ್ರೇಯಕ್ಕಾಗಿ ಕಾಂಗ್ರೆಸ್ ಜೆಡಿಎಸ್ ಮುಖಂಡರ ಸಮರ. ದಿಡ್ಗ ಏತ ನೀರಾವರಿ ಯೋಜನೆಗೆ ಸರ್ಕಾರದಿಂದ 75 ಕೋಟಿ ರೂಪಾಯಿ ಹಣ ಬಿಡುಗಡೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.